ಓಂ ತಸ್ಯಾಂ ವಿನಿರ್ಗತಾಯಾಂತು ಕೃತ್ಸ್ನ ಭೂತ್ಸಾಪಿ ಪಾರ್ವತಿ ಕಾಲಿಕೇತಿ ಸಮಾಖ್ಯಾತ ಹಿಮಾಚಲ ಕೃತಾಶ್ರಯ ತತೋಂಬಿಕಾಂ ಪರಂ ರೂಪಂ ಬಿಭ್ರಾಣಾಂ ಸುಮನೋಹರಂ ದದರ್ಶ ಚಂಡೋ ಮುಂಡಶ್ಚ ಭೃತ್ಯೌ ಶುಂಭ ನಿಶುಂಭಯೋಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ದೊಡ್ಡ ಬದಲಾವಣೆಗಳು ಕೂಡ ಮುಗಿದು ಹೋಯಿತು. ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ನಾವು ಹೋದ ತಿಂಗಳೇ ಕಂಡ್ವಿ. ಈಗ ಅದರ ಮುಂದುವರಿಕೆಯ ಭಾಗವಾಗಿ ಜುಲೈ ತಿಂಗಳಲ್ಲಿ ಯಾವ ರೀತಿ ಫಲ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಪ್ರಮುಖವಾಗಿ ಸೂರ್ಯನ ಒಂದು ಬದಲಾವಣೆ ಈ ತಿಂಗಳಲ್ಲಿ ಕಾಣಬಹುದು. ಅದು ಬಿಟ್ಟರೆ ಬೇರೆ ಗ್ರಹಗಳ ಬದಲಾವಣೆ ಎಲ್ಲ ಈ ತಿಂಗಳು ಕೊನೆಯಲ್ಲಿರೋದ್ರಿಂದ, ಜುಲೈ ತಿಂಗಳು ಕೊನೆಯಲ್ಲಿರೋದ್ರಿಂದ ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಅದು ಆಗಸ್ಟ್ ತಿಂಗಳಿಗೆ ಬರುತ್ತೆ ಆ ಫಲ. ಸರಿ, ಹಾಗಿದ್ದರೆ ಸೂರ್ಯ 16ನೇ ತಾರೀಕು ತಮ್ಮ ಸ್ಥಾನವನ್ನು ಬದಲಾವಣೆಯನ್ನು ಮಾಡಿ ವಿಶೇಷವಾಗಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಗೆ ಸೂರ್ಯ ಮಿತ್ರನೇ ಆದ್ದರಿಂದ ಒಂದು ಉತ್ತಮ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ನಿಮಗೆ ದ್ವಿತೀಯಾಧಿಪತಿ ಆದ್ದರಿಂದ ಒಳ್ಳೆಯ ಫಲನ ನಾವು ಅಪೇಕ್ಷೆ ಪಡ್ಬೋದು. ಎಷ್ಟರ ಮಟ್ಟಿಗೆ? ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 15ನೇ ತಾರೀಕಿನವರೆಗೂ ನಷ್ಟ ಸ್ಥಾನದಲ್ಲಿದ್ದರೂ ಕೂಡ ಅವನು ಮಿತ್ರನೇ ಆಗಿದ್ದಾನೆ. ಅದಾದ ನಂತರ ನಿಮಗೆ ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು 15ನೇ ತಾರೀಕು ನಂತರ, ಜುಲೈ 15ರ ನಂತರ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣಬಹುದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳಾಗುವಂಥದ್ದು, ಜೊತೆಗೆ ಧನಾಭಿವೃದ್ಧಿ ಹೆಚ್ಚಾಗುವಂಥ ಸಾಧ್ಯತೆಗಳು, ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂಸ್ ಅನ್ನೋದು ಪ್ರಾರಂಭ ಆಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು 15ನೇ ತಾರೀಕು ನಂತರ. ಅಷ್ಟರವರೆಗೂ ಚೆನ್ನಾಗಿದೆ. ಅದಾದಮೇಲೆ ಉನ್ನತ ಫಲ ಅಂತ ನಾವು ಅಪೇಕ್ಷೆ ಪಡಬಹುದು. ಹಾಗಾಗಿ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ನಾನು, ಸೂರ್ಯ ನಿಮಗೆ ಭಾಳ ಉತ್ತಮವಾದ ಫಲವನ್ನು ಕೊಡ್ತಾ ಇದ್ದಾನೆ ಕರ್ಕ ರಾಶಿಯವರಿಗೆ. ಜೊತೆಗೆ ನಮಗೆ ಆಷಾಢ ಮಾಸ ಪ್ರಾರಂಭ ಆಗೋಗುತ್ತೆ ನೋಡಿ. ಜುಲೈ 1ನೇ ತಾರೀಕಿನಿಂದ ಈ ಒಂದು ಮಾಸ ಭವಿಷ್ಯವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆದರೆ ಜೂನ್ ತಿಂಗಳಲ್ಲೇ ಆಷಾಢ ಮಾಸ ಶುರು ಆಗಿಬಿಡುತ್ತೆ. ಅದರಲ್ಲಿ 4 ಶುಕ್ರವಾರಗಳು ವಿಶೇಷ. ಮೊದಲನೇ ಶುಕ್ರವಾರ ಜೂನ್ 27ನೇ ತಾರೀಕೆ ಬಂದ್ಬಿಡುತ್ತೆ ನಮಗೆ. ಆಷಾಢ ಶುಕ್ರವಾರ ಸಾಧಾರಣವಾಗಿ ಲಕ್ಷ್ಮಿಯ ಆರಾಧನೆ ಮಾಡುವಂತಹ ಸಂದರ್ಭ. ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮೀ ಆರಾಧನೆಯನ್ನು ನೀವು ಮಾಡ್ಕೊಳ್ಳಿ. ಆದರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮಿಯ ಆರಾಧನೆ ಮಾಡುವಂಥವರಿಗೆ ಕೇವಲ ಹಣ ಮಾತ್ರ ಅಲ್ಲ, ಸಂತಾನ ಆಗ್ಬೋದು, ಸಮೃದ್ಧಿ ಆಗ್ಬೋದು, ಧಾನ್ಯ ಆಗ್ಬೋದು, ಅಥವಾ ವಿಜಯ ಆಗ್ಬೋದು. ಈ ರೀತಿಯಾಗಿ ಅಷ್ಟಮಹಾಲಕ್ಷ್ಮಿ ಅನುಗ್ರಹ ಅನ್ನುವಂಥದ್ದು ಪಡ್ಕೋಬಹುದು. 27ನೇ ತಾರೀಕು ಜೂನ್ ತಿಂಗಳು ಮೊದಲನೇ ಆಷಾಢ ಶುಕ್ರವಾರ ಆದರೆ, 4ನೇ ತಾರೀಕು ಜುಲೈ ತಿಂಗಳು 2ನೇ ಆಷಾಢ ಶುಕ್ರವಾರ. ಅದಾದಮೇಲೆ 11ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. 18ನೇ ತಾರೀಕು ಜುಲೈ 4ನೇ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ಲಕ್ಷ್ಮಿ ಆರಾಧನೆಯನ್ನು ಗೃಹಿಣಿಯರು ಸಂತೃಪ್ತಿ, ಭಕ್ತಿ, ಶ್ರದ್ಧೆಯಿಂದ ಮಾಡ್ತೀರಾ. ಖಂಡಿತ ಮಾಡಿ. ಆ ಮಹಾಲಕ್ಷ್ಮಿ ನಿಮಗೆ ಒಲಿಲಿ. ದುಡ್ಡು ಮಾತ್ರ ಅಲ್ಲ, ನಿಮ್ಮ ಸೌಮಂಗಲ್ಯತ್ವ ಯೋಗಕ್ಕೂ ಕೂಡ ಆ ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಇನ್ನು ಗುರು ಪೌರ್ಣಮಿ ಅನ್ನುವಂಥದ್ದು ನಾವು ಕಾಣಬಹುದು. ಈಗ ನೋಡಿ, ಕರ್ಕ ರಾಶಿಯವರಿಗೆ ಭಾಗ್ಯಾಧಿಪತಿ ಯಾರು ಅಂದರೆ ಗುರು. ಹಾಗೆ ಋಣ, ರೋಗ, ಶತ್ರು ಈ ಸ್ಥಾನಗಳಿಗೆ ಅಧಿಪತಿ ಯಾರು ಅಂತಂದರೆ ಅದು ಗುರು. ನಿಮಗೆ ಭಾಗ್ಯವನ್ನು ಕೊಡುವಂಥವನು ಗುರುನೇ ಆದರೆ, ಸಾಲವನ್ನು ಕೊಡುವಂಥವನು, ರೋಗವನ್ನು ಕೊಡುವಂಥವನು, ಹಾಗೂ ಶತ್ರುಗಳನ್ನು ಉತ್ಪತ್ತಿ ಮಾಡುವಂಥ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥದ್ದು ಗುರುನೇ. ಅವರು ವ್ಯಯಸ್ಥಾನದಲ್ಲಿದ್ದಾರೆ, 12ನೇ ಮನೆ ನಷ್ಟ ಸ್ಥಾನದಲ್ಲಿದ್ದಾರೆ. ಅವಾಗ ನಮ್ಗೆ ಸಾಲ ಆಗುತ್ತೆ ಗುರುಗಳೇ ಕರ್ಕಾಟಕ ರಾಶಿಯವರಿಗೆ? ಶತ್ರುಗಳು ಉತ್ಪತ್ತಿ ಆಗ್ತಾರ? ರೋಗ ಬಾಧೆಗಳು ಬರುತ್ತಾ ಅಂತಂದರೆ ಖಂಡಿತ ಆ ರೀತಿಯಾಗಿ ಚಿಂತನೆ ಮಾಡಬಾರದು. ಆದರೆ ಮಾನಸಿಕವಾಗಿ ನಿಮಗೆ ಸದೃಢತೆ ಇರೋದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ನೋವು, ಮನೋಬಲ ಕುಗ್ಗುತ್ತೆ. ಮನೋಬಲವನ್ನು ವೃದ್ಧಿ ಮಾಡ್ಕೋಬೇಕಾದ್ರೆ ನೀವು ಮೆಡಿಟೇಷನನ್ನು ಮಾಡಬೇಕು, ಧೈರ್ಯವನ್ನು ನೀವು ತಂದುಕೊಳ್ಬೇಕು. ಹಾಗಾಗಿ ಗುರು ಪೌರ್ಣಮಿ 10ನೇ ತಾರೀಕು ವಿಶೇಷವಾಗಿ ನಮಗೆ ಗುರು ಪೌರ್ಣಮಿ ಜುಲೈ 10.
ಅವತ್ತಿನ ದಿನ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರುಕ್ಷೇತ್ರಕ್ಕೆ ದರ್ಶನ ಮಾಡುವಂಥದ್ದು, ಪ್ರತ್ಯಕ್ಷ ಅಥವಾ ಪರೋಕ್ಷ ಗುರುಗಳನ್ನು ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಫಲತಾಂಬೂಲಗಳನ್ನು ಸಮರ್ಪಣೆ ಮಾಡುವಂಥದ್ದು, ಗುರು ಚರಿತ್ರೆಯನ್ನು ಓದುವಂಥದ್ದು, ಗುರುಗಳ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸೇವೆಯನ್ನು ಮಾಡುವಂಥದ್ದು ಅಥವಾ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಸ್ತೋತ್ರಗಳನ್ನು ಕೇಳುವಂಥದ್ದು, ಏನಾದರೂ ಒಂದು ಮಾಡಲೇಬೇಕು ಕರ್ಕರಾಶಿಯವರು. ಯಾಕಂದರೆ ಗುರುಬಲ ಇಲ್ಲ, ನಿಮಗೆ ಗುರುಬಲ ಇಲ್ಲದೆ ಇರೋದರಿಂದ 10ನೇ ತಾರೀಕು ಬರುವಂತಹ ವ್ಯಾಸ ಪೌರ್ಣಮಿ ಅಥವಾ ನಿಮಗೆ ವಿಶೇಷವಾದಂಥ ಗುರು ಪೌರ್ಣಮಿ ದಿನ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ಗುರುಬಲ ವೃದ್ಧಿ ಆಗುತ್ತೆ, ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ನೋಡಿ, ಗುರು ಪೌರ್ಣಮಿ ಬರ್ತಾ ಇದೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ನಷ್ಟದಲ್ಲಿರುವಂತಹ ಗುರುವಿನ ಗೋಚಾರದಲ್ಲಿ ನಷ್ಟದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹಕ್ಕೆ ಒಂದು ದಾರಿ ಸಿಗ್ತಾ, ಒಂದು ಫಲ ಸಿಗ್ತಾ, ಪರಿಹಾರಕ್ಕೆ ಒಂದು ಮಾರ್ಗ ಸಿಗ್ತಾ, ಅದೊಂದು ವಿಶೇಷತೆ. ಇನ್ನು 16ನೇ ತಾರೀಕು ಯಾವಾಗ ಸೂರ್ಯ ಕರ್ಕ ರಾಶಿಗೆ, ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೋ ಅವತ್ತೇ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗುತ್ತೆ. ಮಕರಕ್ಕೆ ಪ್ರವೇಶವಾದಾಗ ಉತ್ತರಾಯಣ ಪುಣ್ಯಕಾಲ, ಅದು ನಮ್ಗೆ ಯಾವಾಗ ಬರುತ್ತೆ? ಜನವರಿ ತಿಂಗಳಲ್ಲಿ ಬರುತ್ತೆ, ಮಕರ ಸಂಕ್ರಾಂತಿ ಅಂತ ಕರಿತೀವಲ್ಲ ಹಾಗೆ. ಈಗ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ 16ನೇ ತಾರೀಕು ಅವತ್ತಿನ ದಿನ ತರ್ಪಣ, ದಾನ, ಪೂಜೆ, ಹೋಮ, ನದಿ ಸ್ನಾನ, ಪಿತೃಗಳಿಗೆ ಪ್ರಾರ್ಥನೆ, ಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಅದೊಂದು ಪರ್ವಕಾಲ. ಪರ್ವಕಾಲದಲ್ಲಿ ಏನೇ ಮಾಡಿದ್ರು ಕೂಡ ಅದು ತುಂಬ ದೊಡ್ಡ ಫಲ. ನಾನು ದ್ವಿಗುಣ ತ್ರಿಗುಣ ಅಥವಾ 1000ದಷ್ಟು ಅಂತ ಹೇಳಲ್ಲ, ದೊಡ್ಡ ಫಲ ಅನ್ನುವಂಥದ್ದು ಭಗವಂತ ಕೊಡ್ತಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೋದು. ಇನ್ನು 24ನೇ ತಾರೀಕು ಅಮಾವಾಸ್ಯೆ, ಜುಲೈ 24ನೇ ತಾರೀಕು ಅಮಾವಾಸ್ಯೆ ಇರೋದು. ಅವತ್ತೇ ಜ್ಯೋತಿರ್ಭೀಮೇಶ್ವರ ವ್ರತ. ಅಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಭೀಮನಂಥ ಗಂಡ ಸಿಗಲಿ, ಮದುವೆ ಆಗಿರತಕ್ಕಂಥ ಮುತ್ತೈದರಿಗೆ ತನ್ನ ಗಂಡನ ಆಯುಷ್ ವೃದ್ಧಿಯಾಗಿ ಭೀಮನಂಥ ಶರೀರ ಪ್ರಾಪ್ತಿಯಾಗಲಿ, ಹಾಗೆ ಸಂತಾನಕ್ಕೂ ಅನುಕೂಲವಾಗಲಿ ಅಂತ ಮಾಡುವಂತಹ ಜ್ಯೋತಿರ್ಭೀಮೇಶ್ವರ ವ್ರತ ಅವತ್ತು ಖಂಡಿತ ಎಲ್ಲ ಹೆಣ್ಣು ಮಕ್ಕಳು ಮಾಡಿ, ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿ, ಅದು ಭಾಳ ಮುಖ್ಯ. ಇನ್ನು ಜುಲೈ ತಿಂಗಳಲ್ಲೇ ನಿಮಗೆ ಆಷಾಢನ ಮುಗಿದೋಗಿ ಶ್ರಾವಣ ಪ್ರಾರಂಭ ಆಗಿಬಿಡುತ್ತೆ. ಪ್ರಾರಂಭ ಆಗಿ ಜುಲೈ ಅಂತ್ಯದಲ್ಲಿ ನಿಮಗೆ ನಾಗಚತುರ್ಥಿ, ನಾಗಪಂಚಮಿ ಅಂತ ಬರುತ್ತೆ. 28ನೇ ತಾರೀಕು ಜುಲೈ ತಿಂಗಳು ನಾಗಚತುರ್ಥಿ, 29ನೇ ತಾರೀಕು ಪಂಚಮಿ ಬರುತ್ತೆ, ನಾಗಪಂಚಮಿ. ಅವತ್ತಿನ ದಿನ ಸ್ಕಂದ ಆರಾಧನೆ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ, ಸರ್ಪಾರಾಧನೆ. ಅವತ್ತು ಈ ಸರ್ಪದೋಷಗಳು, ನಾಗದೋಷಗಳು, ಸರ್ಪಹನನ, ಸರ್ಪ ತಾಡನ, ಸರ್ಪ ದೋಷ ಪರಿಹಾರಕ್ಕೋಸ್ಕರ ಮಾಡುವಂತಹ ವಿಶೇಷವಾದಂಥ ವರ್ಷಕ್ಕೆ ಒಂದು ದಿನ ಬರುವಂಥ ನಾಗಪಂಚಮಿ ಹಬ್ಬ. ಅವತ್ತಿನ ದಿನ ಎಲ್ಲರೂ ತನಿ ಎರೆದು ಸ್ವಾಮಿಯನ್ನು ಆರಾಧನೆ ಮಾಡಿ. ಇನ್ನು ನಿಮ್ಮ ರಾಶಿಯಿಂದ ತೃತೀಯ ಮತ್ತು ವ್ಯಯಾಧಿಪತಿಯಾಗಿರ್ತಕ್ಕಂಥ ಬುಧ ವ್ಯಯದಲ್ಲೇ ಇದ್ದರೂ ಕೂಡ ಸ್ವಕ್ಷೇತ್ರದಲ್ಲಿರ್ತಾರೆ, ಪ್ಲಸ್ ಬಲಿಷ್ಠವಾಗಿ 80% ಇರ್ತಾರೆ. ಹಾಗಾಗಿ ಧೈರ್ಯ ಜಾಸ್ತಿ, ಒಳ್ಳೆ ನಿದ್ರೆ ಈ ತಿಂಗಳು ನಿಮಗೆ. ಅಯನ ಶಯನ ಭೋಗ, ಒಳ್ಳೆ ಭೋಗದ ಸಂತೋಷ, ಒಳ್ಳೆ ಮೃಷ್ಟಾನ್ನ ಭೋಜನ ಇವೆಲ್ಲವೂ ಪ್ರಾಪ್ತಿ ಆಗುತ್ತೆ. ವಿದೇಶಿ ಪ್ರಯಾಣ ಅಂತೂ ತುಂಬ ಅನುಕೂಲ ಆಗುತ್ತೆ. ವಿದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕರ್ಕ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಅದರ ಮನೋಬಲ ವೃದ್ಧಿ ಇಲ್ಲ, ಮನೋಬಲ ವೀಕ್, ಮಾನಸಿಕವಾಗಿ ವೀಕ್ ಆಗಿರ್ತಾರೆ, ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಇನ್ನು ವ್ಯಾಪಾರಕ್ಕೆ, ವಿದ್ಯೆಗೆ, ಬುದ್ಧಿಗೆ ಅಧಿಪತಿಯಾದಂಥ ಬುಧ ಸ್ವಕ್ಷೇತ್ರದಲ್ಲಿದ್ದಾರೆ ಅಂತಂದರೆ ಈ ಮೂರು ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಈ ತಿಂಗಳು ವ್ಯಾಪಾರ ಉತ್ತಮವಾಗಿರುತ್ತೆ, ಬುದ್ಧಿ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಕೊರತೆ ಇಲ್ಲದೆ ನೀವು ಸಕ್ಸಸ್ಸು ಅಥವಾ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗತ್ತೆ. ರಾಶಿಯಿಂದ 4 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ವಿಶೇಷ ಗ್ರಹ ಯಾರು ಅಂತಂದರೆ ಅದು ಶುಕ್ರ. ಶುಕ್ರ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಭಾಗ್ಯಸ್ಥಾನಕ್ಕೆ ಅಂದರೆ ರೀಟೇಕ್, ಶುಕ್ರ ನಿಮಗೆ ಲಾಭಸ್ಥಾನಕ್ಕೆ ಬಂದುಬಿಡ್ತಾರೆ. ಲಾಭಸ್ಥಾನಕ್ಕೆ ಬಂದಂಥ ಶುಕ್ರ ಜುಲೈ ತಿಂಗಳು ಪೂರ್ತಿಯಾಗಿ ಶುಕ್ರ ಲಾಭಸ್ಥಾನದಲ್ಲಿ ಇರ್ತಾರೆ. ಲಾಭಾಧಿಪತಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ವಿಶೇಷ. ನಿಮಗೆ ಸುಖವನ್ನು ಕೊಡುವಂಥವನು ಶುಕ್ರ, ಲಾಭವನ್ನು ಕೊಡುವಂಥವನು ಶುಕ್ರ. ಹಾಗಾಗಿ ಆಷಾಢ ಮಾಸ ಇದ್ದರೂ ಪರವಾಗಿಲ್ಲ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳು ಖಂಡಿತ ನಿಮಗೆ ಜುಲೈ ತಿಂಗಳಲ್ಲಿ ಸಿದ್ಧಿಯಾಗುತ್ತೆ. ಪ್ರಯತ್ನ ಪಡಿ, ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಎಷ್ಟರ ಮಟ್ಟಿಗೆ ಸಿಗುತ್ತೆ ನಿಮಗೆ ಅಂದರೆ, ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾರೆ ಅಂತಂದರೆ ತುಂಬ ಅಮೋಘವಾದ ಫಲ. ಜೊತೆಗೆ ಶುಕ್ರ ಬಂದು
ಅಂದಕ್ಕೆ, ಬ್ಯೂಟಿಗೆ, ಕಳೆಗೆ ಅಧಿಪತಿ. ಹಾಗಾಗಿ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರು ಅಥವಾ ಅಂದದ ಕಾಂಪಿಟೇಷನಲ್ಲಿರ್ತಕ್ಕಂಥವ್ರು, ಕಾಸ್ಮೆಟಿಕ್ಸ್ ಬಿಸ್ನೆಸ್ ಮಾಡುವಂಥವ್ರು, ಆಮೇಲೆ ಯಾವುದೇ ಥರದ ಒಂದು ಆರ್ಕಿಟೆಕ್ಟ್ ಸಂಬಂಧಪಟ್ಟಂಥದ್ದು, ವಾಹನ ಸಂಬಂಧಪಟ್ಟಂಥ ಬಿಸ್ನೆಸ್ಸು. ಈ ತಿಂಗಳು ನೀವು ಉದ್ಯೋಗ ಮಾಡ್ತಾ ಇರ್ತೀರಾ, ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತೀರಾ, ಮಾಲೀಕರಾಗಿ ಕೆಲಸ ಮಾಡ್ತಿರ್ತೀರಾ, ವಾಹನ ಸಂಬಂಧಪಟ್ಟದ್ದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸುಯೋಗ ಪ್ರಾಪ್ತಿಯಾಗತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಯಾವುದೇ ಥರದ ಸಮಸ್ಯೆಗಳು ಕೂಡ ಇದರಲ್ಲಿ ಬರೋದಿಲ್ಲ ನಿಮಗೆ. ಯಾಕೆಂದರೆ ಶುಕ್ರ ಬಲಾಢ್ಯವಾಗೂ ಇದ್ದಾನೆ ಅಥವಾ ಬಲಿಷ್ಠವಾಗಿದ್ದಾನೆ ಅಂತ ಕೂಡ ನಾವು ತಗೊಳ್ಬಹುದು. ಇನ್ನು ರಾಶಿಯಿಂದ 5 ಮತ್ತು 9ನೇ ಮನೆ ಅಧಿಪತಿ ಆಗಿರತಕ್ಕಂಥದ್ದು. ರಿಟೇಕ್. ಇನ್ನು ರಾಶಿಯಿಂದ 5 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ಪ್ರಸ್ತುತ ಅಂತೂ ನಿಮಗೆ ದ್ವಿತೀಯ ಸ್ಥಾನದಲ್ಲಿ 2ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಪೂರ್ವ ಪುಣ್ಯ ವೃದ್ಧಿಯಾಗಿ ದಾಯಾದಿಗಳ ಕಲಹ ದೂರ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಒಳ್ಳೆ ಫಲ. ಆದರೆ ಈ ತಿಂಗಳು ಪ್ರಯತ್ನ ಪಡಬೇಡಿ, ಮುಂದಿನ ತಿಂಗಳು ಪ್ರಯತ್ನ ಪಡಿ. ಯಾಕೆಂದರೆ ಆಷಾಢ ಮಾಸದಲ್ಲಿ ಸಂತಾನಕ್ಕೆ ಪ್ರಯತ್ನ ಪಡಬಾರ್ದು. ಆದರೆ ಅದರದ್ದು ಫಲ ನಿಮಗೆ ಕಂಟಿನ್ಯೂಷನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಭೂಮಿಯನ್ನು ಖರೀದಿ ಮಾಡುವಂಥ ಯೋಚನೆ ಪ್ರಯತ್ನ ಮಾಡಿ. ರಿಜಿಸ್ಟ್ರೇಷನ್ ಬೇಡ, ಭೂಮಿ ಪೂಜೆ ಬೇಡ, ಆದರೆ ಪ್ರಯತ್ನ ಪಡಿ. ಅದನ್ನು ವ್ಯವಸ್ಥೆ ಮಾಡಿಕೊಂಡು ಬರೋ ತಿಂಗಳಿಗೆ ಅದನ್ನು ಸಾಧನೆ ಮಾಡುವಂಥ ಕಾರಣಕ್ಕೆ ನೀವು ಹೋಗ್ತೀರಾ. ವೃದ್ಧಿ ಯಾವುದರಲ್ಲಿ? ಉದ್ಯೋಗದಲ್ಲಿ ವೃದ್ಧಿಯನ್ನು ಕಾಣಬಹುದು. ಉದ್ಯೋಗ ನಿಮಿತ್ತವಾಗಿ ನಿಮಗಿರತಕ್ಕಂಥ ಬದಲಾವಣೆಗಳೆಲ್ಲ ತುಂಬ ಪುಷ್ಟಿ ನೀಡುತ್ತೆ, ಪಾಸಿಟಿವ್ ಆಗುತ್ತೆ, ಸಕ್ಸಸ್ಗೆ ನೀವು ಹೋಗ್ತೀರಾ. ಶನಿ ಅಂತೂ ಕೂಡ ನಿಮಗೆ ಅಷ್ಟಮಾಧಿಪತಿ ಹಾಗೂ ಸಪ್ತಮಾಧಿಪತಿ ಶನಿ ನಿಮಗೆ ಅಷ್ಟಮ ಶನಿ ದೋಷ ನಿವಾರಣೆ ಆಗಿದೆ. ಶನಿಯಿಂದ ಯಾವುದು ಕೆಟ್ಟದ್ದಿಲ್ಲ. ದೀರ್ಘಾಯುಷು ಪ್ರಾಪ್ತಿ, ಪ್ರತಿಯೊಂದು ವಿಚಾರದಲ್ಲೂ ಅನುಗ್ರಹ. ಶನಿಯಿಂದ ಕೆಟ್ಟದ್ದಿಲ್ಲ. ನಿಮ್ಮ ಒಂದು ವ್ಯವಸಾಯದ ವೃತ್ತಿಯಲ್ಲಿ ಚೆನ್ನಾಗಿದೆ, ಭೂಮಿ ವೃತ್ತಿಯಲ್ಲಿ ಚೆನ್ನಾಗಿದೆ, ಅಥವಾ ನಿಮ್ಮ ಉದ್ಯೋಗದಲ್ಲಿ ಸಕ್ಸಸ್ ಇದೆ. ಯಾವುದೇ ಥರದ ಸಂದರ್ಭ ವಿಚಾರಕ್ಕೆ ಬಂದರೂ ಕೂಡ ಕರ್ಕರಾಶಿಯವರಿಗೆ ಗುರುಬಲ ಇಲ್ಲ, ಮನೋಬಲ ಇಲ್ಲ ಅನ್ನೋದು ಬಿಟ್ಟರೆ ಉಳಿದೆಲ್ಲ ವಿಚಾರದಲ್ಲೂ ಕೂಡ ನೀವು ಈ ತಿಂಗಳು ಸಕ್ಸಸ್ ಆಗ್ತೀರಾ. ಜೊತೆಗೆ 9ನೇ ಮನೆಯಲ್ಲಿರ್ತಕ್ಕಂಥ ಶನಿಯ ಫಲ ಏನಪ್ಪ ಅಂತಂದರೆ, ದಿವಾ ಸೂರ್ಯೆ ನಿಶಾಮಂದೆ ಸುಸ್ಥೆ ಶುಭ ನಿರೀಕ್ಷಿತೆ ಧರ್ಮೇಶೆ ಬಲ ಸಂಯುಕ್ತೆ ಚಿರಂಜೀವತಿ ತತ್ಪಿತ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಸೂರ್ಯ ಹಾಗೂ ಶನಿ 9ನೇ ಮನೆಗೆ ಭಾಳ ಬಲಿಷ್ಠ ಕಾರಕರಾಗ್ಬಿಡ್ತಾರೆ. ಯಾವ ಥರ? ಸೂರ್ಯನಿಂದ ತಂದೆಗೆ ಆಶೀರ್ವಾದ, ನಿಮ್ಮ ತಂದೆಯ ಒಂದು ಶಕ್ತಿ ಅಭಿವೃದ್ಧಿಯಾಗಿ ಒಳ್ಳೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ತಂದೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಗನಿಗೆ ಅಥವಾ ಮಗಳಿಗೆ ಶುಭ ಫಲ. ತಂದೆ ಅಥವಾ ಪಿತೃಗಳು ಅಂತ ತಗೊಳ್ಬಹುದು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಶುಭ ಗ್ರಹ ಶನಿಯನ್ನೋ ಅಥವಾ ಸೂರ್ಯನನ್ನೋ ವೀಕ್ಷಣೆ ಮಾಡಿಬಿಟ್ರೆ ಅಂತೂ ಮತ್ತಷ್ಟು ಶುಭ ಫಲವನ್ನು ನೀವು ಕಾಣಬಹುದು. ಮತ್ತಷ್ಟು ಅಂದರೆ ಮಗದಷ್ಟು ಅದ್ಭುತ. ಇನ್ನು 8ನೇ ಮನೆ ರಾಹು, 2ನೇ ಮನೆ ಕೇತು ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಕರ್ಕರಾಶಿಯವರು. ಅದರದ್ದೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಒಳ್ಳೆ ಫಲನ ಕೊಡಬೇಕು. ಕಾರಣ ಅದು ಬಂದು ಪಾಪಸ್ಥಾನ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ ಕೊಡಲೇಬೇಕು. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಕರ್ಕರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕಾರ್ಯ ಏನಪ್ಪ ಅಂದರೆ ಅದು ಗುರು ಆರಾಧನೆ. 10ನೇ ತಾರೀಕು ಗುರು ಪೌರ್ಣಮಿ ಇದೆ. ಅವತ್ತೇ ಅಂತಲ್ಲ, ಈ ತಿಂಗಳು ಪೂರ್ತಿ ಗುರು ಆರಾಧನೆ ಮಾಡಿ ಮನಸ್ಸು ಸ್ಥೈರ್ಯವಾಗಿ ಇಟ್ಕೊಳ್ಳಿ, ಮನೋಬಲ ವೃದ್ಧಿ ಮಾಡ್ಕೊಳ್ಳಿ, ಭಯ ಪಡಬೇಡಿ. ಯಾವುದಕ್ಕೂ ಕೂಡ ನೀವು ಅಂಜದೆ ನಿಮ್ಮ ಸ್ಟೆಪ್ಸನ್ನು ಫ್ಯೂಚರ್ಗೆ ಮುಂದಿಟ್ಕೊಂಡು ಹೋಗ್ತಾ ಬನ್ನಿ. ಖಂಡಿತ ಸಕ್ಸಸ್ ಕಾಣುತ್ತೆ. ಕರ್ಕರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲದೆ ಈ ತಿಂಗಳು ಅದ್ಭುತವಾದ ಶುಭ ಫಲ ಯೋಗವನ್ನು ಪಡೆಯೋದರಲ್ಲಿ ಸಂದೇಹನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.